ಈಗಾಗಲೇ ಕೇಂದ್ರ ಸರ್ಕಾರ ಆದೇಶ ಮೇರೆಗೆ ರಾಜ್ಯ ಸರ್ಕಾರ ಕುಸಿಬಿ ಬೆಂಬಲ ಬೆಲೆನ ಒಂದು ಏಪ್ರಿಲ್ 4ಕ್ಕೆ ಆದೇಶ ಆಯ್ತು. ಆಮೇಲೆ ಜಿಲ್ಲಾ ಆಡಳಿತ 2 ದಿನ ಲೇಟ್ ಆಗಿ ಆದೇಶ ಮಾಡಿದ್ರು. ಅಲ್ಲಿಂದ ಇವರು ಏನು KNF ಇವತ್ತೇನು ಇವತ್ತು ಸಾವಯವ ಏನು ಕೃಷಿ ಏನು ಎಣ್ಣೆ ಕಾಳಂತ ಪಾಯಿಂಟ್ ಇವತ್ತೆಷ್ಟು ಪಾಯಿಂಟ್ ಪಾಯಿಂಟ್ ಚಲವಾಗೈತೆ ಅಂದ್ರೆ ಕೊಪ್ಪಳ ತಾಲೂಕಿನಲ್ಲಿ ಅಳವಂಡಿ ಪಾಯಿಂಟ್, ಆಮೇಲೆ ಇವತ್ತು ನಮ್ಮ ಇದು ಕುಕ್ನೂರ್ ತಾಲೂಕಿನೊಳಗ ಒಂದು ಮಡ್ಲಿಗೇರಿ ಎಣ್ಣೆ ಕಾಳ ಇರೋದ್ರಿಂದ ಅಲ್ಲಿ ಪಾಯಿಂಟ್ ಮಾಡ್ಕೊಂಡ್ರ. ಮತ್ ಇನ್ನೊಂದ್ ಏನೈತಿ ಕುಷ್ಟಗಿ ತಾಲೂಕಿನೊಳಗ ಬೇವೂರ್ ಪಾಯಿಂಟ್ ಮಾಡ್ಕೊಂಡ್ರ. ಕುಷ್ಟಗಿ ತಾಲೂಕಿನೊಳಗ ಅಲ್ಲಿ ಏನೈತಿ ಬೇವೂರ್ ಮಾಡ್ಕೊಂಡಾರ. ಈಗ ಏನೈತಿ ರೈತರು ಏನದಾರ ಕೂಡಲೇ ತಿಂಗಳದೊಳಗ ಎಲ್ಲವನ್ನೂ ಎಂಟ್ರಿ ಮಾಡಿಸಿ ಅದು ಒಂದು ತಿಂಗಳದೊಳಗ ಕುಷ್ಟಗಿ ತಂದು ಕೊಡಂತ ವ್ಯವಸ್ಥೆ ಆಗ್ಬೇಕು. ನೀವು ಎಲ್ಲರೂ ವಿಳಂಬ ಮಾಡಿದ್ರೆ ಮತ್ತು ಹೊಳ್ಳಿ ಅವ್ರು ಏನೈತಿ ಮೇಲೆ ಲಾಗಿನ್ ಲಾಕ್ ಆತಂತಂದ್ರ ಯಾರಿಗೂ ಏನು ಮಾಡಕ್ಕಾಗಲ್ಲ. ಅದನ್ನೇನೈತಿ 6540 ರೂಪಾಯಿ ಏನೈತಿ ಅದನ್ನ ಸದುಪಯೋಗ ಪಡ್ಕೋಬೇಕು. ಯಾಕೆ ಮಾರ್ಕೆಟ್ನಾಗ ಕಡಿಮೆ ಇರೋದ್ರಿಂದ ಇವತ್ತು ಲಾಭದಾಯಕ ಆಗಲಿ ಅಂತ ಸರ್ಕಾರ ಆದೇಶ ಮಾಡೈತಿ. ಹೆಚ್ಚಿನ ಬೆಂಬಲ ಬೆಲೆ ಪಡ್ಕೊಂಡು ಅನುಕೂಲ ಆಗಲಿ ಅಂತ ಸರ್ಕಾರ ಆದೇಶ ಆ ಪ್ರಕಾರ ನಾವು ಒಂದು ಇದಕ್ಕೆ ಒತ್ತಡ ಇಟ್ಟು ಇವತ್ತು ಏನ ಮಾಧ್ಯಮಕ್ಕೆ ಹೇಳಿದಕ್ಕೆ ಅದಕ್ಕೆ ಒಂದು ನಾವು ಎಷ್ಟು ಇದು ಮಾಡಿತ್ತು ಇವತ್ತು ಅದು ಅನುಕೂಲ ಆಗೈತೆ ಅಂತ ಹೇಳಿ ಇವತ್ತು ಕೂಡಲೇ ಇವತ್ತು ಉದ್ಘಾಟನೆ ನಾವು ಚಾಲನೆಗೊಳಿಸಿ ಇವತ್ತು ಚಾಲು ಮಾಡಿಸೈತಿ. ಅದನ್ನ ಸದುಪಯೋಗ ಪಡಿಸ್ಕೊಂಡು ಒಬ್ಬ ರೈತರಿಗೆ 20 ಕ್ವಿಂಟಲ್ ಖರೀದಿ ತಗೊಂತಾರ. 20 ಕ್ವಿಂಟಲ್ ಖರೀದಿ ಮಾಡಿ ಮತ್ತೆ ಅದನ್ನ ಏನೈತಿ ಅದು ಕರೆಕ್ಟ್ ಆಗಿ ಸರಿಯಾದ ವ್ಯವಸ್ಥೆಗೆ GPS ಆದಂತ ರೈತರು ಅದನ್ನ ಮಾಡಿಸ್ಬೇಕು. GPS ಆಗಲಿಲ್ಲ ಅಂದ್ರೆ ಅದು ಆಗಿಲ್ಲಪ್ಪ ಅಂದ್ರೆ ಅದು ಏನು ಮಾಡಕ್ಕಾಗಲ್ಲ. GPS ಅಷ್ಟ ಇದು ಮಾಡ್ತಾರ. ಆಮೇಲೆ ದಾಖಲೆ ಏನು ಅಂದ್ರೆ ಟಿಲ್ಲರ್ ದಾಖಲೆ ಏನು, ಒಂದು ಪಾಣಿ ಬೇಕು, ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್, ಒಂದು ಪಾಸ್ಬುಕ್ ಬೇಕು. ಪಾಸ್ಬುಕ್ ಆಮೇಲೆ ಒಬ್ಬ ರೈತಂದು ತಮ್ ತಗೊಂತಾರ. ಆ ತಮ್ ಬಿಟ್ಟು ಒಟ್ಟೆ ಮಾಡಿ ಕುಷ್ಬಿ ಖರೀದಿ ಕೇಂದ್ರ ಕಾಟ ಮಾಡಿಸಿ ಎಲ್ಲ ರೈತರ ಅನುಕೂಲ ಮಾಡ್ಕೋಬೇಕಂದ್ರೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದಪ್ಪ ಕೊಳ್ಳೂರು ಈ ಮಾಧ್ಯಮ ಮೂಲಕ ನಾನು ಮನವಿ ಮಾಡ್ತೀನಿ ಎಲ್ಲ ರೈತರಿಗೆ.